ಈ ವಿಮಾನಯಾನ ಕಂಪನಿಗಳ ಹುಚ್ಚಾಟ ನಾವು ನೋಡ್ತಾ ಇದ್ವಲ್ಲ, ಅದರಲ್ಲೂ ಈ ಇಂಡಿಗೋ ಏರ್ಲೈನ್ಸ್ಗೆ ಸಂಬಂಧಪಟ್ಟ ಹಾಗಿನ ಸಮಸ್ಯೆ ಉಂಟಾದಂತ ನಂತರದಲ್ಲಿ ಬಾಯಿಗೆ ಬಂದಂಗೆ ರೇಟ್ ಹಾಕೋದು. ಈಗ ಅದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ನಿಯಮವನ್ನ ಜಾರಿಗೆ ತರ್ತಾ ಇದೆ. ವಿಮಾನಗಳ ಟಿಕೆಟ್ ದರವನ್ನ ನಿಗದಿಪಡಿಸಿದೆ ಸರ್ಕಾರ. ಮಚ್ ನೀಡೆಡ್ ನಿರ್ಧಾರ ಇದು. ಇದು ಕೇವಲ ಇಂಡಿಗೋಗೆ ಸಂಬಂಧಪಟ್ಟ ಹಾಗೆ ಸಮಸ್ಯೆ ಅಂತಲ್ಲ. ಈ ಪ್ರಯಾಗ್ರಾಜು ಮತ್ತೊಂದು ಅಲ್ಲೆಲ್ಲ ಮೊನ್ನೆ ಈ ಕಾರ್ಯಕ್ರಮಗಳೆಲ್ಲ ನಡೀತಲ್ಲ ಉತ್ತರ ಪ್ರದೇಶದಲ್ಲಿ, ಬಾಯಿಗೆ ಬಂದಿದ್ ರೇಟು. ಈಗಲೂ ಹಾಗೆ ನೋಡಿ, ಇಂಡಿಗೋ ವಿಮಾನಯಾನ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದ್ದಂಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬೆಂಗಳೂರಿನಿಂದ ಡೆಲ್ಲಿಗೆ 12-15 ಸಾವಿರ ರೂಪಾಯಿ ಇದ್ದಂತ ರೇಟು 80,000 ರೂಪಾಯಿ ಮಾಡಿದ್ರು. ಈ ಉಳಿದಂತ ಏರ್ಲೈನ್ಸ್ಗಳು ಸಿಕ್ಕಿದ್ದೇ ಚಾನ್ಸು ಅಂತ. ಈಗ ಅದಕ್ಕೊಂದು ಏಕರೂಪ ದರವನ್ನ ತರುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರಕ್ಕೆ ಬಂದಿದ್ದು. 500 ಕಿಲೋಮೀಟರ್ಗೆ 7,500 ರೂಪಾಯಿ ದರ ನಿಗದಿಯಾಗಿದೆ. 500ರಿಂದ 1000 ಕಿಲೋಮೀಟರ್ಗೆ 12,000 ರೂಪಾಯಿ ನಿಗದಿಯಾಗಿದೆ. 1000ರಿಂದ 1,500 ಕಿಲೋಮೀಟರ್ಗೆ 15,000 ರೂಪಾಯಿ ನಿಗದಿಯಾಗಿದೆ. 1,500 ಕಿಲೋಮೀಟರ್ ಮೇಲ್ಪಟ್ಟಂತದಕ್ಕೆ 18,000 ರೂಪಾಯಿ ನಿಗದಿ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಇನ್ನಷ್ಟು ಸ್ಪಷ್ಟನೆ ನಮಗೆ ಬೇಕಿದೆ. ಯಾಕಂತಾದ್ರೆ ಇದು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ ಏನು ಎತ್ತ ಅಂತ. ಹಾಗಂತ ಈ ಏಕರೂಪ ದರ ಅನ್ನುವಂಥದ್ದು ಅದೇನು ಈಗ ತೆಗೆದುಕೊಂಡಿರುವಂಥದ್ದು ನಿರ್ಧಾರ ಅಲ್ಲ. ಬಿಫೋರ್ ಕೋವಿಡ್ ಇದೇ ರೀತಿ ಅಂತ ಕೆಲ ನಿಯಮಗಳಿತ್ತು ಏರ್ಲೈನ್ಸ್ ಕಂಪನಿಗಳಿಗೆ, ಬಾಯಿಗೆ ಬಂದಂಗೆಲ್ಲ ಟಿಕೆಟ್ ದರ ಮಾಡಂಗಿಲ್ಲ ಅಂತ ಹೇಳ್ಕೊಂಡು. ಬಟ್ ಕೋವಿಡ್ ಬಂದಂತ ನಂತರದಲ್ಲಿ ಇದರಲ್ಲಿ ಸ್ವಲ್ಪ ವಿನಾಯಿತಿಯನ್ನ ಕೊಡ್ಲಾಯ್ತು. ನಾನು ಆಗೊಂದು ಉದಾಹರಣೆ ನಿಮ್ಗೆ ಹೇಳ್ತಾ ಇದ್ದೆ. ಅಂದ್ರೆ ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಗೆ ಸಂಬಂಧಪಟ್ಟಂಗಿನ ಕಾರ್ಯಕ್ರಮ, ಈ ಪ್ರಯಾಗ್ರಾಜಲ್ಲಾದಂಥ ಈ ಕಾರ್ಯಕ್ರಮಗಳು, ಈ ಕುಂಭಮೇಳ ಈ ಥರದ ಕಾರ್ಯಕ್ರಮ ಎಲ್ಲ ನಡೆದಾಗ 7-8 ಸಾವಿರ ರೂಪಾಯಿ ಇದ್ದಂಥ ರೇಟನ್ನ ಇವರು ಏಕ್ದಮ್ 80-85 ಸಾವಿರ ರೂಪಾಯಿ, 1 ಲಕ್ಷಕ್ಕಿಂತ ಜಾಸ್ತಿ ಮಾಡಿದ್ರು. ಈಗ ನೋಡಿ, ಈಗ ದೂರ 500 ಕಿಲೋಮೀಟರ್ ವ್ಯಾಪ್ತಿಯ ಒಳಗಿದ್ರೆ 7,500 ರೂಪಾಯಿ, ದೂರ 500ರಿಂದ 1000 ಕಿಲೋಮೀಟರ್ ಒಳಗಿನ ವ್ಯಾಪ್ತಿಯಲ್ಲಿದ್ರೆ 12,000 ರೂಪಾಯಿ, 1000 ಕಿಲೋಮೀಟರ್ ಮೇಲ್ಪಟ್ಟಂತಹ ವ್ಯಾಪ್ತಿ ಏನಾದರೂ ಇದ್ರೆ ಅಥವಾ ದೂರ ಕ್ರಮಿಸಬೇಕಾದಂಥದ್ದಿದ್ರೆ 1000ರಿಂದ 1,500 ತನಕ 15,000, 1,500 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರವನ್ನು ಕ್ರಮಿಸಬೇಕಾದಂಥ ಸಂದರ್ಭದಲ್ಲಿ ಅಂಥ ಊರುಗಳಿಗೆ 18,000 ರೂಪಾಯಿ. ಅಂದರೆ ಮ್ಯಾಕ್ಸಿಮಮ್ ಅಷ್ಟು ಮಾಡ್ಬೋದು ಅನ್ನುವಂಥದ್ದು. ಅದನ್ನು ಇನ್ನಗೇನ್ ಕಾಂಪಿಟೇಷನ್ ಇರುತ್ತೆ. ರಾತ್ರಿ ಫ್ಲೈಟಿಗೆ ಸ್ವಲ್ಪ ಜಾಸ್ತಿ, ಬೆಳಗ್ಗೆ ಫ್ಲೈಟಿಗೆ ಕಮ್ಮಿ, ಈ ಥರದ್ದೆಲ್ಲ ಇರುತ್ತಲ್ಲ, ಅದು ಇನ್ನು ಅವರವ್ರು ನಿರ್ಧಾರ ಮಾಡ್ಕೊಂಡಂಗೆ. ಬಟ್ ಗರಿಷ್ಠ ದರವನ್ನು ನಿಗದಿ ಮಾಡಲಾಗಿದೆ. ಜೊತೆಗೆ ಇಂಡಿಗೋಗೆ ಸಂಬಂಧಪಟ್ಟ ಹಾಗಿನ ಗೊಂದಲಕ್ಕೂ ಕೂಡ ಒಂದು ಇತಿಶ್ರೀ ಹಾಡೋ ಪ್ರಯತ್ನವನ್ನ ಸರ್ಕಾರ ಮಾಡಿದ್ದು. ನಾಳೆ ರಾತ್ರಿ 8 ಗಂಟೆ ಒಳಗೆ ಹಣವನ್ನ ರೀಫಂಡ್ ಮಾಡಬೇಕು. ರೀಫಂಡ್ ಮಾಡೋದು ವಿಳಂಬ ಆದ್ರೆ ಕ್ರಮ ತೆಗೆದುಕೊಳ್ತೀವಿ. ಕಳೆದ 3 ದಿನಗಳಿಂದ ನೂರಾರು ಇಂಡಿಗೋಗೆ ಸಂಬಂಧಪಟ್ಟ ಹಾಗಿನ ವಿಮಾನಗಳು ತಮ್ಮ ಪ್ರಯಾಣವನ್ನ ರದ್ದು ಮಾಡಿವೆ. ಇನ್ನು ಪ್ರಯಾಣದಲ್ಲಿ ವ್ಯತ್ಯಯ ಆಗಿರುವಂಥದ್ದು ಸಾವಿರಾರು ವಿಮಾನಗಳ ರೂಟ್ಗಳು ರದ್ದಾಗಿರುವಂಥದ್ದೇ ಸುಮಾರು 400ಕ್ಕಿಂತ ಹೆಚ್ಚಿನ ವಿಮಾನಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಂದ್ರೆ ಆ ಪ್ರಯಾಣ ರದ್ದಾಗಿದೆ. ಇನ್ನು ನಾನು ಈಗ ತಾನೇ ಹೇಳಿದಾಗೆ 3,000ಕ್ಕಿಂತ ಹೆಚ್ಚಿನ ಪ್ರಯಾಣದಲ್ಲಿ ಸಮಯದಲ್ಲಿ ವ್ಯತ್ಯಯ ಉಂಟಾಗಿದೆ. ಬೆಳಗ್ಗೆ ಹೋಗೋ ಫ್ಲೈಟನ್ನೆಲ್ಲ ರಾತ್ರಿ ಕಳಿಸಿದ್ದಾರೆ, ಅಥವಾ ರಾತ್ರಿ ಹೋಗುವಂಥದ್ದು ಬೆಳಗ್ಗೆ ಕಳಿಸಿದ್ದಾರೆ. ಬಸ್ ಸ್ಟ್ಯಾಂಡ್ಗಿಂತ ವರ್ಸ್ಟ್ ಆಗಿತ್ತು ಏರ್ಪೋರ್ಟ್ನ ಸನ್ನಿವೇಶ. ಜನ ಜಂಗುಳಿ, ಗಲಾಟೆ ಮಾಡೋದು, ಹೊಡೆದಾಡೋದು, ಪ್ರತಿಭಟನೆ ಮಾಡೋದು. ಹಾಗಾಗಿ ಈಗ ಸ್ವಲ್ಪ ತಡ ಆಗಿದೆ. ಇನ್ಫ್ಯಾಕ್ಟ್ ಇದು ಕೇಂದ್ರ ಸರ್ಕಾರ ಎಚ್ಚೆತ್ತಿರೋದು. ಬಟ್ ತಡವಾಗಾದರೂ ಈಗ ಎಚ್ಚೆತ್ತಿದಾರಲ್ಲ ಅಂತ ನಾವು ಸಮಾಧಾನ ಪಡ್ಕೊಬೇಕಷ್ಟೇ ಈಗ.